ಬೆಂಗಳೂರು ಉತ್ತರದ ಕಡೆಗೆ ಹೋಗೋಣ. ಭಾರಿ ಕುತೂಹಲ ಮೂಡಿಸಿರುವ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಲಾಭಿ ಈಗಾಗಲೇ ಶುರುವಾಗಿದೆ. ಬಿಜೆಪಿ ವಶದಲ್ಲಿರೋ ಈ ಕ್ಷೇತ್ರ ಪಡೆಯೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸಿಕೊಳ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಹಲವು ನಾಯಕರು ಲಾಬಿ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಯಾರಿಗೆ ಕೈ ಟಿಕೆಟ್ ಸಿಗುತ್ತೆ? ಮಾಜಿ ವಿಧಾನ ಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಲಾಬಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಣಕ್ಕಿಳಿಸೋ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು. ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ಸ್ಕ್ರೀನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆನಂದ್, ಸದಾನಂದ ಗೌಡರ ನಂತರ ಬಿಜೆಪಿ ಈಗಾಗಲೇ ಯಾರಿಗೆ ಅನ್ನೋದ್ರ ಬಗ್ಗೆ ಚಿಂತೆ ನಡೀತಾ ಇದೆ. ಅಲ್ಲೂ ಒಂದು ದೊಡ್ಡ ಲಾಭಿ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರು? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಹಜವಾಗಿ ಮೊದಲಿಂದಲೂ ಕೂಡ ಒಂದು ರೀತಿ ವಲಸಿಗರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಅದು ಸಾಂಗ್ಲಿಯನ್ನ ಆಗಿರ್ಬೋದು ಅಥವಾ ಡಿ ಬಿ ಚಂದ್ರೇಗೌಡರು ಆಗಿರ್ಬೋದು. ಹೀಗೆ ಬೇರೆ ಬೇರೆ ವಲಸಿಗರು ಬಂದು ಅಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿರ್ತಕ್ಕಂಥ ಉದಾಹರಣೆಗಳಿದೆ. ಮೊದಲದಂದರೆ ಬೆಂಗಳೂರಿನ ಉತ್ತರ ಅಂದರೆ ಜಾಫರ್ ಷರೀಫ್ ಅವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರ. ಅದಕ್ಕೆ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಇದ್ದು, ಅಂದರೆ ವಿಂಗಡಣೆಯಲ್ಲಿ ಬದಲಾವಣೆಗಳಾಗಿದೆ. ಆದರೆ ಕಾಂಗ್ರೆಸ್ಸು ಬಹಳ ವರ್ಷಗಳ ಕಾಲ ಜಾಫರ್ ಷರೀಫ್ ಅಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಲವು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಈಗಿನ ಕ್ಷೇತ್ರ ಅದು. ಸೊ ಅಲ್ಲಿ ಹೇಗಾದರೂ ಮಾಡಿ ಈ ಬಾರಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಿಮಗೆ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳಿದ್ದಾರೆ. ಉದಾಹರಣೆಗೆ ಕೆ ಆರ್ ಪುರಂ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಅಥವಾ ಯಶವಂತಪುರದ ಎಸ್ ಟಿ ಸೋಮಶೇಖರ್ ಇರ್ಬೋದು. ಇವರೆಲ್ಲರೂ ಕೂಡ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಗೋಪಾಲಯ್ಯ ಮತ್ತು ಭೈರತಿ ಬಸವರಾಜ್ ಇಬ್ಬರನ್ನು ಹೊರತುಪಡಿಸಿದರೆ ಉಳಿದಿರ್ತಕ್ಕಂಥವ್ರು ಸಪೋರ್ಟ್ ಮಾಡಬಹುದಾದಂಥ ಕ್ಷೇತ್ರ ಅಂತ ಹೇಳಲ್ಲ. ಯಾಕಂದರೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಹಾಗಾಗಿ ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಈ ಬಾರಿ ಹೇಗಾದರೂ ಮಾಡಿ ಬೆಂಗಳೂರು ಉತ್ತರವನ್ನು ಗೆಲ್ಲಬೇಕು ಅಂತಕ್ಕಂಥ ಕಾಂಗ್ರೆಸ್ ಲೆಕ್ಕಾಚಾರ. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಆ ಕಾರಣಕ್ಕಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನು ಕಾಂಗ್ರೆಸ್ಗೆ ಕರೆದುಕೊಂಡು ಬರುವಂಥ ಪ್ರಯತ್ನ ಮಾಡಲಾಯಿತು. ಒಂದು ಸಮಯದಲ್ಲಿ ಅಂದರೆ ಕೃಷ್ಣಪ್ಪನವರು ಕೆ ಆರ್ ಪುರಂದಲ್ಲಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇತ್ತು. ಟಿಕೆಟ್ ಬದಲಾವಣೆ ಆದಾಗ ಭೈರತಿ ಬಸವರಾಜ್ ಅವರು ಅಲ್ಲಿ ಬಂದರು. ಸೊ ಈಗ ಹೇಗಾದರೂ ಮಾಡಿ ಪೂರ್ಣಿಮಾ ಶ್ರೀನಿವಾಸ್ ಮೂಲಕ ಏನು ಹೊರಗೋಗಿರ್ತಕ್ಕಂಥ ಹಳೆಯ ಕಾಂಗ್ರೆಸ್ಸಿಗೆ ಕರೆದುಕೊಂಡು ಬರತಕ್ಕಂಥದ್ದು, ಎಸ್ ಟಿ ಸೋಮಶೇಖರ್ ಮೂಲಕ ಬಿಜೆಪಿಯ ಬೆಂಬಲವನ್ನು ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನ. ಸೊ ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಈ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಆಪರೇಷನ್ ಹಸ್ತದ ಜೊತೆಗೇನೆ ಕೋಆಪರೇಷನ್ ಹಸ್ತವೂ ಕೂಡ ಆಗತ್ತೆ ಇಲ್ಲಿ. ಸೊ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಈಗ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಪ್ರೊಫೆಸರ್ ರಾಜೀವ್ಗೌಡ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ಪೂರ್ಣಿಮಾ ಶ್ರೀನಿವಾಸ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಂತೂ ಮುಖ್ಯ, ಇದು ವಲಸಿಗರಿಗೆ ಹೆಚ್ಚು ಆದ್ಯತೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರವಾಗಿರೋದು ಒಂದು ಕಡೆ ಆದರೆ, ಮತ್ತು ಒಕ್ಕಲಿಗರಿಗೆ ಈ ಬಾರಿ ಒಕ್ಕಲಿಗರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆ ಕಾರಣಕ್ಕಾಗಿ ಒಕ್ಕಲಿಗರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಅಂತಿಮವಾಗಿ ಫೈನಲ್ ಆಗಬಹುದು ಅನ್ನುವಂತ ಟಾಕ್ಸ್ ಇದೆ. ಹಾಗಾದ್ರೆ ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ ಸಾಧ್ಯತೆ ತೀರ ಕಡಿಮೆ. ಯಾಕಂದ್ರೆ ಅವರು ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಹಾಗಾಗಿ ರಾಜೀವ್ ಗೌಡ್ರಿಗೆ ಅವಕಾಶ, ನಾರಾಯಣಸ್ವಾಮಿಗೆ ಅವಕಾಶ, ಅಥವಾ ಬೇರೆಯವ್ರ ಹೊರಗಿಂದ ತಂದು ಯಾರನ್ನ ಕಣಕ್ಕಿಳಿಸ ಸೂಕ್ತ ಅಂತಕ್ಕಂಥದ್ದು ಕೂಡ ಚರ್ಚೆ ಇದೆ. ಸೊ ಹಾಗಾಗಿ ಒಂದು ಕಡೆ ಬಿ ಎಲ್ ಶಂಕರ್ ಹೆಸರು ಕೂಡ ಕೇಳಿ ಬರ್ತಾರೆ. ಯಾಕಂದ್ರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರವು ಕೂಡ ಅವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರವು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಕಾರಣಕ್ಕೆ ಬೇರೆ ಹೆಸರು ಕೂಡ ಇದೆ. ಅಂತಿಮವಾಗಿ ಕಾಂಗ್ರೆಸ್ಸು ಈ ಬಾರಿ ಪ್ರಯತ್ನ ಪಟ್ಟರೆ ಗೆಲ್ಲಬಹುದು ಅನ್ನುವಂಥ ಒಂದು ಲೀಸ್ಟಲ್ಲಿ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಆಕಾಂಕ್ಷಿಗಳು ಸಹಜವಾಗಿ ಅಲ್ಲಿದೆ. ಮತ್ತು ಇನ್ನೊಂದು, ಬಿ ಜೆ ಪಿಯಲ್ಲೂ ಕೂಡ ಟಿಕೆಟ್ ಪಡಿಬೇಕು ಅಂತಕ್ಕಂಥ ದೊಡ್ಡ ಮಟ್ಟದ ಪಡೆ ಇದೆ. ತಂಡಗಳು ಪ್ರಯತ್ನ ಪಡ್ತಾ ಇದ್ದಾವೆ, ಪ್ರಭಾವಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಸೋತಿರ್ತಕ್ಕಂಥ ನಾಯಕರು ಅವಕಾಶಕ್ಕಾಗಿ ಆ ಕ್ಷೇತ್ರದ ಕಡೆ ದೃಷ್ಟಿ ಹಾಕಿದ್ದಾರೆ. ಹೆಸರುಗಳು ಕೂಡ ಸಹಜವಾಗಿ ಕೇಳಿ ಬರ್ತಾರೆ. ಯಾಕಂದ್ರೆ ರಾಜಕೀಯವಾಗಿ ಒಂದು ಪುನರ್ಜನ್ಮ ಪಡಿಬೇಕು ಅಂತಕ್ಕಂಥ ಲೆಕ್ಕಾಚಾರ ಸೀಟ್ ರವಿಗಿದೆ. ಆ ಕಾರಣಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ, ತಮ್ಮೇಸ್ಗೌಡರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಹಾಗೆ ಬೇರೆ ಬೇರೆ ತುಳಸಿ ಮುನರಾಜಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಕೂಡ ಇದೆ. ಅಂತಿಮವಾಗಿ ಯಾರು ಅಂತ ಅಂದ್ರೆ ಒಂದಂತೂ ಸ್ಪಷ್ಟ, ಒಕ್ಕಲಿಗರಂತೂ ಬಿಜೆಪಿಯಿಂದ ಕಣಕ್ಕಿಳಿದು ನಿಶ್ಚಿತ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಲೀಸ್ಟ್ ಕೂಡ ಇದೆ. ಪ್ರಶಾಂತ್, ಬೆಂಗಳೂರು ಉತ್ತರ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮೋದಿ ಇಫೆಕ್ಟ್ ಆಗಿದ್ದು ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಲಿಲ್ಲ, ಆದರೆ ಬೆಂಗಳೂರು ನಗರದಲ್ಲಾಯಿತು. ಬೆಂಗಳೂರು ನಗರದಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಈ ಮೋದಿ ಫ್ಯಾಕ್ಟರ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಅದರ ಒಂದು ಕೌಂಟರ್ ನರೇಟಿವನ್ನು ಕಾಂಗ್ರೆಸ್ ಕೊಡಬೇಕಾದ್ರೆ, ಒಂದು ಕಾಂಗ್ರೆಸ್ನ ಆರ್ಗನೈಸೇಷನ್ ಮತ್ತು ಇನ್ನೊಂದು ಕಾಂಗ್ರೆಸ್ನ ಜಾತೀಯ ಸಮೀಕರಣಗಳು ಸರಿಯಾಗಿರಬೇಕು. ಈಗ ಅಂದರೆ ಹೇಗಿದೆ ನೋಡಿ, ನಿಮಗೆ ಬೆಂಗಳೂರು ದಕ್ಷಿಣ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇರ್ತವೆ. ಯಾರೇ ಕ್ಯಾಂಡಿಡೇಟ್ ಕೊಟ್ಟರು ಕಡಿಮೆ ಇರ್ತವೆ. ಸೆಂಟ್ರಲ್ ಈ ಬಾರಿ ಕಾಂಗ್ರೆಸ್ಗೊಂದು ರೀತಿ ಗೆಲ್ಲಬಹುದು, ನಾನ್ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟರೆ ಗೆಲ್ಲಬಹುದಾಗಿರ್ತಕ್ಕಂಥ ಒಂದು
ಪ್ರಯತ್ನ ಅಥವಾ ಆ ರೀತಿಯ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ನೀವು ಬೆಂಗಳೂರು ನಾರ್ತಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಪೂರ್ಣಿಮಾ ಶ್ರೀನಿವಾಸರನ್ನ ಕರೆದುಕೊಂಡು ಬಂದರೂ ಕೂಡ ಪೂರ್ಣಿಮಾ ಶ್ರೀನಿವಾಸರಿಗೆ ಕೊಟ್ಟು ಆ ಕ್ಷೇತ್ರವನ್ನು ಗೆಲ್ಲಿಕ್ಕೆ ಸಾಧ್ಯ ಇದೆಯಾ? ಎಸ್ ಟಿ ಸೋಮಶೇಖರ್ ಮನಸ್ಸಿನಲ್ಲಿ ಏನಿದೆ? ಎಸ್ ಟಿ ಸೋಮಶೇಖರ್ ತಾನು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿ ಮಗನಿಗೆ ಏನಾದರೂ ಕೊಡಬೇಕು ಅಂತಿದ್ದಾರಾ? ಅಥವಾ ತಾನು ನೋಡಿ, ಲೋಕಸಭೆಯಲ್ಲಿ ಏನಿದೆ, ನೀವು ಲೋ ಪ್ರೊಫೈಲ್ ಕ್ಯಾಂಡಿಡೇಟ್ ಕೊಟ್ಟರೆ ಲೋಕಸಭೆಯಲ್ಲಿ ಉಪಯೋಗ ಆಗಲ್ಲ. ಕರೆಕ್ಟ್. ನಿಮಗೆ ಮೋದಿ ಫ್ಯಾಕ್ಟರನ್ನು ಎದುರಿಸಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಎ ಫಾರ್ಮಿಡಬಲ್ ಕ್ಯಾಂಡಿಡೇಟ್. ಹಿಂಗಿದ್ದೊಂದು ಸುದ್ದಿ ತುಂಬಾ ಹಿಂದೆ ಕೇಳಿ ಬಂದಿತ್ತಲ್ಲ, ಡಿ ಕೆ ಸುರೇಶ್ ಅವರು. ಅದೊಂದು ಸಾಧ್ಯತೆಯೂ ಕೂಡ ಇದೆ. ಡಿ ಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಿಂದ ಇಲ್ಲಿ ಬರ್ತಾರೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ BJP JDS ಒಟ್ಟು ಕೂಡಿದಾಗ ಡಿ ಕೆ ಸುರೇಶ್ಗೆ ಸಮಸ್ಯೆ ಆಗುತ್ತಾ, ಅಥವಾ ಅಲ್ಲಿ ಮತ್ತೊಂದು ಕ್ಯಾಂಡಿಡೇಟನ್ನು ಕೊಟ್ಟು ಬೆಂಗಳೂರು ಉತ್ತರಕ್ಕೆ ಬರಬೇಕಾ? ನಿಶ್ಚಿತವಾಗಿ ಒಂದಿದೆ. ಇನ್ನೊಂದು, ಬೆಂಗಳೂರು ನಗರದಲ್ಲಿ ಒಕ್ಕಲಿಗರ ನಾಯಕತ್ವವನ್ನು ಬೆಳೆಸುವ ದೃಷ್ಟಿಯಿಂದ ಡಿ ಕೆ ಸುರೇಶ್ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. BJP ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಮುಖ್ಯ. ಬಿಜೆಪಿಯಲ್ಲಿ ಸಿಟಿ ರವಿ ಅವರು ಸಿಟಿ ರವಿ ಕೇಳ್ತಾ ಇದ್ದಾರೆ, ಆದರೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಎಲ್ಲಿ ಹೇಳಿದೆ? ಈಗ ಪ್ರಬಲ ನಾಯಕರು ಅಂದ್ರೆ ಪ್ರಬಲ ಆಕಾಂಕ್ಷಿಗಳು ಯಾರು? ಸುಮಲತಾ ಮಂಡ್ಯದಿಂದ ಬಂದು ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇವೆ. ಒಕ್ಕಲಿಗ ಒಂದು ರೀತಿ JDS ಜೊತೆಗಿನ ಮೈತ್ರಿಯಾಗಿರೋದ್ರಿಂದ ಯಾರು ಒಕ್ಕಲಿಗರು ಬಂದಲ್ಲಿ ನಿಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾನಾ ಹಂತದ ಚರ್ಚೆಗಳಿವೆ. ಆನಂದ್ ಎಲ್ಲ ಹೆಸರುಗಳನ್ನು ತೆಗೆದುಕೊಂಡ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ನನಗನ್ಸುತ್ತೆ ಈ ಬಾರಿ, ಕಳೆದ ಬಾರಿ BJPಗೆ ಏನಿತ್ತು, ಈಗ ತೇಜಸ್ವಿ ಸೂರ್ಯ ನಿಂತು ಗೆದ್ದುಬಿಟ್ರು 19ರಲ್ಲಿ. ಈ ಬಾರಿ ಕಾಂಗ್ರೆಸ್ ಇಸ್ ಗಿವಿಂಗ್ ಟಫ್ ಫೈಟ್ ಇನ್ ಬೆಂಗಳೂರು ಕ್ಷೇತ್ರ. ಹಾಗಾಗಿ ಕಾಂಗ್ರೆಸ್ಸು ಇರ್ಬೋದು, BJP ಇರ್ಬೋದು, ಜನರಿಗೆ ಪರಿಚಿತ ಇರ್ತಕ್ಕಂಥ, ರಾಜಕೀಯ ಪ್ರಭಾವ ಹೊಂದಿರತಕ್ಕಂಥ, ವಿಟಮಿನ್ M ಇರ್ತಕ್ಕಂಥ, ದಟ್ ಇಸ್ ಐ ಆಮ್ ಶೋರ್ ಬೆಂಗಳೂರಿನಲ್ಲಿ ಹಣ ಇಲ್ಲದೆ ಚುನಾವಣೆಗಳು ನಡೆಯಲ್ಲ. ವಿಟಮಿನ್ M ಪ್ರಭಾವ ಇರ್ತಕ್ಕಂಥ. ಅಲ್ಲ, ಈ ಮೂರು ಹೆಸರುಗಳೇನು ಇವಾಗಿದೆ ಆಕಾಂಕ್ಷಿಗಳು, ನಾರಾಯಣ ಸ್ವಾಮಿ ಅವರಾಗಲಿ, ಪೂರ್ಣಿಮಾ ರಾಜೀವ್ ಟಿಕೆಟ್ ಕೇಳಿದ್ದಾರೆ, ಆಕಾಂಕ್ಷಿಗಳಲ್ಲಿ ತೀರ್ಮಾನ ಆದರೆ ನಾನಾ ಹಂತದ ಚರ್ಚೆಗಳು ನಿಶ್ಚಿತವಾಗಿ ನಡೀತಾ ಇರ್ತವೆ. ಅಂದರೆ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವು ಬೆಂಗಳೂರು ದಕ್ಷಿಣ ಪ್ರಯತ್ನ ಮಾಡೋದು ಒಂಥರ, ಆದರೆ ಅದೊಂದು ರೀತಿ ಮೋದಿ ಕಾನ್ಸ್ಟಿಟ್ಯೂನ್ಸಿ, ಬ್ರಾಹ್ಮಿನ್ ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿಗಿಂತ ಸೆಂಟ್ರಲ್ ಆ್ಯಂಡ್ ನಾರ್ತ್ ಕಾನ್ಸಂಟ್ರೇಟ್ ಮಾಡಿದರೆ ನಾವು BJPಯನ್ನು ಬೀಟ್ ಮಾಡಬಹುದು ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಅನಿಸ್ತಾ ಇದೆ. ಕ್ಯಾಂಡಿಡೇಟ್ ಯಾರಾಗ್ತಾರೆ, ಹೇಗೆ ಸ್ಟ್ರಾಟಜೈಸ್ ಆಗುತ್ತೆ, ಎಸ್ ಟಿ ಸೋಮಶೇಖರ್ ಇವರೆಲ್ಲ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ರೈಟ್. ಮುಂದೆ ದಾವಣಗೆರೆ ಕಡೆ ಹೋಗೋಣ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಟಿಕೆಟ್ ದಂಗಲ್ ಜೋರಾಗಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಪಡೆಯೋದಕ್ಕೆ ಘಟಾನುಘಟಿಗಳ ಪ್ರಯತ್ನ ಆಗ್ತಾ ಇದೆ. ಬಿಜೆಪಿ ಸಂಸದರಿರುವ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ಲಾನ್ ಮಾಡಿಕೊಳ್ತಿದೆ. ಸದ್ಯಕ್ಕೆ ಯಾರ್ಯಾರ ಆಕಾಂಕ್ಷಿಗಳು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ GB ವಿನಯ್ ಕುಮಾರ್ ಇದ್ದಾರೆ, KPCC ಸದಸ್ಯ, ಕುರುಬ ಸಮುದಾಯಕ್ಕೆ ಸೇರಿದವರು. ಇದರ ಜೊತೆಗೆ SS ಮಲ್ಲಿಕಾರ್ಜುನ್ ಅವರ ಪತ್ನಿಯನ್ನ ನಿಲ್ಲಿಸೋ ಪ್ರಯತ್ನ ಆಗ್ತಿದೆ ಅನ್ನೋ ಮಾಹಿತಿ ಇದೆ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಅಲ್ಲಿಂದ ನಿಲ್ಲಬಹುದು, ಅಂದ್ರೆ ಆಕಾಂಕ್ಷಿಗಳಿದ್ದಾರೆ SS ಮಲ್ಲಿಕಾರ್ಜುನ್ ಅವರನ್ನ ಅಂತ. ಹಾಗಾದ್ರೆ ದಾವಣಗೆರೆಯ ಪಾಲಿಟಿಕ್ಸ್ ಏನ್ ಹೇಳುತ್ತೆ ಆನಂದ್? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಇರತಕ್ಕಂಥ BJPಯ ಏನು ಸಂಸದರಿದ್ದಾರೆ ಅವರನ್ನು ಬದಲಾವಣೆ ಮಾಡ್ತಕ್ಕಂಥ ಬಹುತೇಕ ನಿಶ್ಚಿತ. ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಪಕ್ಷದ ವೇದಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾಯಕರುಗಳು ಹೇಳಿದ್ದಾರೆ, ಚೇಂಜ್ ಆಗುತ್ತೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ಸು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆಂತಂದರೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ್ ಇವರೆಲ್ಲರೂ ಕೂಡ ಈ ಬಾರಿ ಮತ್ತೊಮ್ಮೆ ಅಂದರೆ ಹೇಗಾದರೂ ಮಾಡಿ ಕ್ಷೇತ್ರವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಹಜವಾಗಿ ಅವರು ಪ್ರಭಾ ಮಲ್ಲಿಕಾರ್ಜುನ್ ಅಂದರೆ ಮಲ್ಲಿಕಾರ್ಜುನ್ ಅವರ ಪತ್ನಿಯನ್ನು ಕಣಕ್ಕಿಳಿಸಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ಇದೆ. ಆರಂಭದಲ್ಲೂ ಕೂಡ ಈ ಚರ್ಚೆ ಇತ್ತು. ಆದರೆ ಬಹಳ ಆಶ್ಚರ್ಯ ಅಂತಂದರೆ ಆ ಕ್ಷೇತ್ರದಲ್ಲಿ ಸಹಜವಾಗಿ ಸುಮಾರು 17-18 ಲಕ್ಷ ಮತಗಳು ಇದ್ದರೂ ಕೂಡ ಅಲ್ಲಿ ಸರಿಸಮಾನವಾಗಿ ಅಹಿಂದ ಮತ್ತು ಲಿಂಗಾಯತ ಮತಗಳು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ. ಈ ಬಾರಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆಗಳು ಜೋರಾಗೇ ಇದೆ. ಅಂದರೆ ಕುರುಬರಿಗೆ ಅವಕಾಶ ಕೊಡಬೇಕಂತಕ್ಕಂಥ, ಅಂದರೆ ಕಾಂಗ್ರೆಸ್ಸಲ್ಲಿ ಕುರುಬರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಕ್ಷೇತ್ರಗಳನ್ನು ಪಟ್ಟಿ ಮಾಡಿಕೊಂಡಾಗ ಹಾವೇರಿ, ಕೊಪ್ಪಳ, ದಾವಣಗೆರೆ ಇಂಥ ಕ್ಷೇತ್ರಗಳನ್ನು ಪಟ್ಟಿ ಮಾಡಿಕೊಳ್ಳಲಾಗಿತ್ತು. ಆದರೆ ಕೊಪ್ಪಳದಲ್ಲಿ ಈ ಬಾರಿ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಸಹಜವಾಗಿ ಅಂದರೆ ಸಹಮತ ನಿರ್ಧಾರ ಆಗ್ತಿರುವ ಕಾರಣಕ್ಕಾಗಿ ದಾವಣಗೆರೆಯಲ್ಲಿ ಕುರುಬರಿಗೊಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅಲ್ಲಿ
GB ವಿನಯ್ ಕುಮಾರ್, ಇನ್ಸೈಟ್ ವಿಜಯ್ ಕುಮಾರ್ ವಿನಯ್ ಕುಮಾರನ್ನ ಕಣಕ್ಕಿಳಿಸ್ತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ CM ಅವರು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಾರಣಕ್ಕಾಗಿ ಅವರು ಪಾದಯಾತ್ರೆ ಮೂಲಕ ಈಗಾಗಲೇ ಕ್ಷೇತ್ರ ಸುತ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ 2 ಅಭಿಪ್ರಾಯಗಳಿದೆ. ಶಾಮನೂರವ್ ಕುಟುಂಬದ ಬೆಂಬಲ ಇಲ್ಲದೆ ಕಾಂಗ್ರೆಸ್ಗೆ ಅಷ್ಟು ಅಸಾದಾಯಕವಾದ ಫಲಿತಾಂಶಗಳು ಬರೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಒಂದೊಮ್ಮೆ ವಿನಯ್ ಕುಮಾರ್ನ ಅಭ್ಯರ್ಥಿ ಮಾಡಿದ್ರೆ ಶಾಮನೂರು ಕುಟುಂಬ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಬೇಕು ಅನ್ನೋದು ಬೇಕು ಸಹಜ ಚರ್ಚೆಯಲ್ಲಿದೆ. ಆದ್ರೆ ಕುಟುಂಬದಲ್ಲಿ 3 ಜನರಿಗೆ ಅವಕಾಶ ಕೊಡೋದು ಎಷ್ಟು ಸೂಕ್ತ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಟಿಕೆಟ್ ಬದಲಾವಣೆ ಮಾಡಬೇಕು ಅನ್ನೋಂಥ ಕೂಗು ಕೂಡ ಅಲ್ಲಿ ಸಹಜವಾಗಿದೆ. ಆ ಕಾರಣಕ್ಕಾಗಿ ವಿನಯ್ ಕುಮಾರ್ ಇರ್ತಕ್ಕಂಥ ಅವಕಾಶ ಬಳಕೆ ಮಾಡ್ಕೊಂಡು ಪಾದಯಾತ್ರೆ ಹೊರಟಿದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಅವರ ಸಂಪರ್ಕಗಳೆಲ್ಲವೂ ಕೂಡ ಮುಗಿದಿದೆ. ಅದ್ರ ಹಿಂದಿರ್ತಕ್ಕಂಥ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಹಾಗಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಶಾಮನೂರು ಕುಟುಂಬ ಇದನ್ನು ಸಹಿಸಿಕೊಳ್ಳುತ್ತಾ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿದೆ. ಶಾಮನೂರು ಕುಟುಂಬಕ್ಕೆ ಕೊಟ್ಟರೆ ಈ ಬಾರಿ ಒಳ್ಳೆ ರಿಸಲ್ಟ್ ಬರಲ್ಲ ಅಂತಕ್ಕಂಥ ಚರ್ಚೆ ಇದೆ. ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು. ಬೇರೆ ಲಿಂಗಾಯತರಿಗೆ ಅವಕಾಶ ಕೊಡಲಿಕ್ಕೆ ಶಾಮನೂರು ಕುಟುಂಬ ಸಹಜವಾಗಿ ಬೆಂಬಲ ಕೊಡುತ್ತಾ? ನೋ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಸಂಕೀರ್ಣವಾಗಿರತಕ್ಕಂಥ ವಿಷಯ. ಆದರೂ ಕೂಡ ವಿನಯ್ ಕುಮಾರ್ ಒಂದು ಕಡೆ ಪ್ರಯತ್ನ, ಇನ್ನೊಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಬಹಳ ಪ್ರಮುಖವಾಗಿದೆ. ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂಥ ಪ್ರಯತ್ನಗಳು ಆಯಿತು, ಗಲಾಟೆಯೂ ಕೂಡ ಆಯಿತು, ಘೋಷಣೆ ಕೂಗಿದ್ರು, ಪರಸ್ಪರ ಆಕಾಂಕ್ಷೆಗಳ ಪರವಾಗಿ ದೊಡ್ಡ ಮಟ್ಟದ ದನಿಯನ್ನು ಮೊಳಗಿಸುವಂಥ ಕೆಲಸಗಳು ಆಯಿತು. ಸೊ ಇಷ್ಟಾಗಿ ಕೂಡ ಈಗ ಪ್ರಯತ್ನ ಮುಂದುವರಿತಾ ಇದೆ. ಓಕೆ ಪ್ರಶಾಂತ್, ಭವನ ದಾವಣಗೆರೆ ಕ್ಷೇತ್ರ ನೋಡಿ, ಐದರ ಸಾದ್ರಿಗೆ ಕೊಡಬೇಕು, ಇಲ್ಲ ಅಂದರೆ ಕುರುಬ್ರಿಗೆ ಕೊಡಬೇಕು. ಹಿಂದೆ ಅನೇಕ ಕುರುಬ ನಾಯಕರು, ನನಗೆ ಚೆನ್ನಯ್ಯ ಒಡೆಯರ್ ಸೇರಿದಂತೆ ಚೆನ್ನಯ್ಯ ಒಡೆಯರ್ ಸೇರಿದಂತೆ, ಆಮೇಲೆ ನಮ್ಮ ಬಂಗಾರಪ್ಪನವರೊಬ್ಬರು ಯಾರೋ ರಿಲೇಟಿವ್ ಇದ್ದರು, ಅವರು ಕೂಡ ದಾವಣಗೆರೆಯಿಂದ ಗೆಲ್ತಾ ಇದ್ರು. ಅಂದರೆ ಅಹಿಂದ ಕ್ಯಾಂಡಿಡೇಟ್ನಲ್ಲಿ ಕುರುಬ ಮತ್ತು ಅಥವಾ ಸಾದರ ಲಿಂಗಾಯತರ ಅತಿ ಹೆಚ್ಚು ಇರತಕ್ಕಂಥ ಕ್ಷೇತ್ರ ಅದು. ಯಾವುದು? ದಾವಣಗೆರೆ ಮತ್ತು ಹಾವೇರಿಯಿಂದ ಶುರು ಆಗುತ್ತೆ, ದಾವಣಗೆರೆ ಚಿತ್ರದುರ್ಗದ ಭಾಗದಲ್ಲಿ. ಆದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಯನ್ನು ಕೇಳದೆ ಅಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಯಾಕಂದರೆ ಅಲ್ಲಿ ನಾನಾ ರೀತಿಯ ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳು ನಡೀತವೆ. GM ಸಿದ್ದೇಶ್ ನಿಲ್ಲಬೇಕು ಅಂತಿದ್ದಾರೆ, ಆದರೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ? ಅವರ ಮಗನಿಗೆ ಟಿಕೆಟ್ ಕೊಡ್ತಾರಾ? ಅಥವಾ ಈಗ ರೇಣುಕಾಚಾರ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ತಾರಾ? ಇವೆಲ್ಲ ಸಂಗತಿಗಳು ನಿಶ್ಚಿತವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾನು ಮೊನ್ನೆ ಈ MB ಪಾಟೀಲ್ರ ಮಗನ ಮದುವೆಯಲ್ಲಿ ಮಲ್ಲಿಕಾರ್ಜುನು ಸಿಕ್ಕಿದ್ರು, ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಸಿಕ್ಕಿದ್ರು. ನಾನು ಕುತೂಹಲದಿಂದ ಮಲ್ಲಿಕಾರ್ಜುನ್ ಅವ್ರು ಕೇಳಿದೆ, ಏನು ಮನೆಯವ್ರು ನಿಲ್ಲಿಸ್ತೀರಾ ಅಂತ. ಜೋರಾಗಿ ಗಹಗಹಸ್ನಕ್ಕರು ಅವ್ರೇನು ಉತ್ತರ ಕೊಡಲಿಲ್ಲ. ಕೊನೆಗೆ ಪ್ರಭಾ ಮಲ್ಲಿಕಾರ್ಜುನ್ ಸಿಕ್ಕಿದ್ರು. ಅವ್ರು ಕೇಳಿದೆ ನಾನು, ಏನು ತುಂಬ ನೀವು ಚುನಾವಣೆಗೆ ನಿಲ್ತೀರಿ ಅನ್ನೋ ಚರ್ಚೆಗಳಿವೆ ಅಂತ. ನಾನೇ ಯೋಚನೆ ಮಾಡಿಲ್ಲ ಆ ರೀತಿ. ನಾನು ನಿಲ್ತೀನಿ ಅಂತಕ್ಕಂಥದ್ದು ಅಥವಾ ನಿಲ್ಲಿಲ್ಲ ಅಂತಕ್ಕಂಥದ್ದು ನನ್ನ ಮೈಂಡ್ನಲ್ಲಿಲ್ಲ. ಪಬ್ಲಿಕಲ್ಲಿ ಏನೋ ಚರ್ಚೆ ನಡೀತಾ ಇದೆ, ನಾನು ಅದ್ರ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದನ್ನು ಹೇಳಿದರು. ಒಂದು ವೇಳೆ ಪ್ರಭಾ ಮಲ್ಲಿಕಾರ್ಜುನರನ್ನು ನಿಲ್ಲಿಸಬೇಕು ಅಂತ ತೀರ್ಮಾನವನ್ನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ತೆಗೆದುಕೊಂಡ್ರೆ ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ವಿಲ್ ಅಪೋಸ್ ಇಟ್. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ, ಶಾಮನೂರು ಶಿವಶಂಕರಪ್ಪನವ್ರ ನಡುವೆ ಎಷ್ಟೊಂದು ಮೈತ್ರಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಹಾಗಿರುವಾಗ ಕುರುಬ ಕ್ಯಾಂಡಿಡೇಟ್ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದು ಕೂಡ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆಯ ವಿಷಯ. ಈಗ ನನಗನ್ಸುತ್ತೆ ಕಾಂಗ್ರೆಸ್ ಕೆನಾಟ್ ಎಫರ್ಟ್ ಟು ಸೈಡ್ಲೈನ್ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಬೆಂಬಲದೊಂದಿಗೆ ಅಭ್ಯರ್ಥಿನ ಕಡೆ ಯಾರೇ ನಿಂತರೂ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಬೆಂಬಲ ಇರಬೇಕು. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಆಗುತ್ತೆ. ಬಿಜೆಪಿ ಕುರುಬ್ರಿಗೆ ಕೊಟ್ರೆ ನಾನು ಹಂಗೆ ಒಂದು ಬಿಜೆಪಿ ಒಳಗಿನ ಚರ್ಚೆಯ ವಿಷಯ ಹೇಳ್ತಾ ಇದ್ದೀನಿ. ಹಾವೇರಿಯಲ್ಲಿ ಈಶ್ವರಪ್ಪನವರ ಪುತ್ರ ಕೇಳ್ತಿದ್ದಾರೆ ಅವರು. ಆದರೆ BJPಯಲ್ಲಿ ಏನು ಚರ್ಚೆ ಇದೆ, ಹಾವೇರಿಯಲ್ಲಿ ಕುರುಬರು, ಧಾರವಾಡದಲ್ಲಿ ಬ್ರಾಹ್ಮಣರು, ಉತ್ತರ ಕನ್ನಡದಲ್ಲಿ ಬ್ರಾಹ್ಮಣರು, 200 ಕಿಲೋಮೀಟರ್ ಲಿಂಗಾಯತ್ ಕ್ಯಾಂಡಿಡೇಟ್ ಇಲ್ಲದೆ ನಾವು ಗೆಲ್ಲೋದು ಹೇಗೆ ಅನ್ನೋ ಚರ್ಚೆ BJPಯಲ್ಲಿದೆ. BJP ಒಂದು ವೇಳೆ ಸಿದ್ದೇಶ್ವರ ಕುಟುಂಬ ಮತ್ತು ರೇಣುಕಾಚಾರ್ಯ ನಿಂತರೆ ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ಕುರುಬ ಕ್ಯಾಂಡಿಡೇಟನ್ನು ಇಲ್ಲಿ ಲಿಂಗಾಯತರಿಗೆ ಕಾಂಗ್ರೆಸ್ ಕೊಟ್ಟು ದಾವಣಗೆರೆ ಕುರುಬ ಕ್ಯಾಂಡಿಡೇಟನ್ನು BJP ಕೊಟ್ಟರೆ ಅನ್ನೋ ಒಂದು ಚರ್ಚೆ ಕೂಡ ಇದೆ. ನಥಿಂಗ್ ಕ್ಯಾನ್ ಬಿ ರೂಲ್ಡ್ ಔಟ್. ಎಸ್ ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ. ಬ್ರೇಕ್ನ ನಂತರ ಮೈಸೂರಿನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಮಾತಾಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.